ಹಾಯ್ ಫ್ರೆಂಡ್ಸ್, ಇದು ಸಾಯಿಬಾಬಾ ಟೆಂಪಲ್ಲು. ನಾನು ಮಾಡೋ ರೀತಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಏನು ಅಂತಂದರೆ, ನಿಮ್ಮ ಹಣ ಸಮಸ್ಯೆ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ನೀವೇನಾದರೂ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಿ, ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಿ, ಯಾವುದು ಆಗ್ತಿರಲ್ವಲ್ಲ, ಆ ಥರ ಎಲ್ಲ ಆಗಬೇಕು ಅಂತಂದರೆ ಇದನ್ನು ನೀವು ನಾನು ಹೇಳ್ದಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಒಂದು 3 ಥರ ವ್ರತ ಇದೆ. ನಾನು 3 ಥರನೂ ಮಾಡಿದ್ದೀನಿ. ನಿಮಗೆ ಈಗ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತೇಳಿ. ನೀವು ವಾರ ವಾರ ಮಾಡ್ತೀನಿ ಅಂದರೆ ಪ್ರತಿ ಗುರುವಾರ ನೀವು ಸ್ನಾನ ಮಾಡ್ಕೊಂಡೋಗಿ ಭಗವಂತನಿಗೆ ಬಿಸ್ಕೆಟು ಮತ್ತು ಹಾಲು, ಅವ್ರಿಗೆ ತುಂಬ ಇಷ್ಟವಾದ ಪ್ರಸಾದ. ನೀವು 2 ಕ್ಯಾಂಡಲ್ ತೊಗೊಂಡೋಗಿ ಪ್ರತಿ ವಾರ 2 ಕ್ಯಾಂಡಲ್ ಹಚ್ಬಿಟ್ಟು ಬಿಸ್ಕೆಟು, ಇಲ್ಲಿ ಹಾಲು ಅಭಿಷೇಕ ಬೇಕು ಅಂದರೆ ವಿಗ್ರಹ ಇಟ್ಟಿರ್ತಾರೆ, ನೀವು ಮಾಡ್ಬೋದು. ಈ ಥರ ಪ್ರತಿ ವಾರ ಮಾಡ್ಕೊಂಬನ್ನಿ. ನಿಜವಾಗ್ಲೂ ನೀವು 9 ವಾರ ಮಾಡಿ ಒಳ್ಳೆಯದಾಗುತ್ತೆ. ಅದೇ ಥರ ನೀವೇನಾದರೂ ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿರ್ತೀರಿ ಅಂದರೆ, ಅದೇನಾದರೂ ಆಗಬೇಕು ಅಂದರೆ 48 ದಿನ ನೀವು 2 ಕ್ಯಾಂಡಲ್ ಹಚ್ಕೊಂಡು ಬರಬೇಕು. ಹೋಗಿ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಕೊಬರ್ಬೇಕು. ಪ್ರತಿದಿನ ಹೋಗಬೇಕು. 48ನೇ ದಿನಕ್ಕೆ ನಿಮ್ಮ ಆಸೆ ಕನಸು ಖಂಡಿತ ನೆರವೇರುತ್ತೆ. ನಾನು ಮಾಡಿದ್ದೀನಿ, ನನಗಾಗಿದೆ. ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ದು ಯಾವುದೇ ಸಮಸ್ಯೆ ಇರಲಿ, ಸಾಲದ ಸಮಸ್ಯೆ ಇರಲಿ, ಮತ್ತು ಮಕ್ಕಳದ್ದು ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ನೀವೇನಾದರೂ ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ಒಂದ್ಸಲ ಹೋಗಿ ಟ್ರೈ ಮಾಡಿ ನೋಡಿ. ಬಟ್ ಇದು ತುಂಬ ಒಳ್ಳೆಯದಾಗುತ್ತೆ. ಇನ್ನೂ ಒಂದು ವ್ರತ ಇದೆ, ಅದನ್ನು ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮುಂದೆ ವಿಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿ ವಿಡಿಯೋನು ನೀವು ನೋಡ್ಬೋದು. ಹಂಗಾಗಿ ಫ್ರೆಂಡ್ಸ್, ನಾನಿವತ್ತು ಸಾಯಿಬಾಬಾ ವ್ರತ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಮಾಡಿರೋ ರೀತಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನೀವು ಮನೇಲೇ ಮಾಡೋದಾದರೆ, ಮನೇಲಿ ಒಂದು ಸಾಯಿಬಾಬಾ ವಿಗ್ರಹ ಇದ್ದರೂ ಓಕೆ, ಫೋಟೋಗೂ ಮಾಡ್ಬೋದು. ವಿಗ್ರಹ ಇದ್ದರೆ ಇನ್ನೂ ಒಳ್ಳೆಯದು. ವಿಗ್ರಹನ ಪ್ರತಿ ಗುರುವಾರ ನೀವು ಎಲ್ಲ ಸ್ವಚ್ಛ ಮಾಡಿಕೊಂಡು ವಿಗ್ರಹ ಇಡೋಕ್ಕೆ ಒಂದು ಪೀಠ ಸಿಗುತ್ತೆ, ನೀವು ಒಂದು ಪೀಠ ತಂದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆ ಪೀಠದ ಮೇಲೆ ಇಟ್ಬಿಟ್ಟು ಅದಕ್ಕೇನು ಬೇರೆ ಏನು ಬೇಕಾಗಿಲ್ಲ, ಮನೇಲೇ ಇರೋ ಐಟಮೇ ಆಗುತ್ತೆ. ಮಾಮೂಲಿ ಗಂಧ ಕಡ್ಡಿ, ಕರ್ಪೂರ, ಹೂವು ಎಲ್ಲ ತೊಗೊಂಬಂದು ಇಟ್ಕೊಂಡು ಮನೆಯಲ್ಲೇ ಐಟಮ್ಸು, ಹೂವು ಅಷ್ಟೇ, ಏನು ಬೇರೆ ಏನೂ ಇಲ್ಲ. ಬೇಕು ಅಂದರೆ ನೈವೇದ್ಯಕ್ಕೆ ಏನಾದರೂ ಒಂದು ಪ್ರಸಾದ ಮಾಡ್ಕೋಬೋದು. ಭಗವಂತನಿಗೆ ಏನು ಅಂತಂದರೆ ಬಿಸ್ಕೆಟು ಮತ್ತು ಹಾಲು ಸ್ವಲ್ಪ ಅದಕ್ಕೆ ಫ್ರೀಯಾಗಿದ್ದು ಒಂದು ಬಿಸ್ಕೆಟ್ನು ನೀವನ್ನ ಇಡ್ಬೋದು. ನೈವೇದ್ಯಕ್ಕೆ ನೀವೇನಾದರೂ ಒಂದು ಪ್ರಸಾದ ಮಾಡಿ ಇಟ್ಬಿಟ್ಟು ಅದನ್ನು ಮಾಡಿ ಪ್ರತಿ ಗುರುವಾರ ನೀವು ಅದಕ್ಕೆ ಎಲ್ಲ ನೀಟಾಗೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಜೋಡಿಸಿ, ನೀವು ಹಣ್ಣು ಬೇಕು ಅಂದರೂ ಹಣ್ಣು ಇಟ್ಕೋಬೋದು, ಯಾವುದಾದ್ರೂ ಹಣ್ಣು ಇಡ್ಬೋದು. ಇಟ್ಬಿಟ್ಟು ಪ್ರತಿ ವಾರ ನೀವು ಬುಕ್ಸ್ ಬರುತ್ತೆ, ಸಾಯಿಬಾಬಾದವ್ರು ಅದು ಬುಕ್ಸ್ ಬರುತ್ತೆ. ಆ ಬುಕ್ಸ್ನ ನೀವು ತೊಗೊಂಬಂದು ಪ್ರತಿ ವಾರ ಬುಕ್ಸ ಓದಬೇಕು. ಅದು ಓದಿದ್ರೆ ನಿಮಗೆ ಒಳ್ಳೆಯದು, ನಿಜ ಅನುಕೂಲ ಆಗುತ್ತೆ. ಹಂಗಾಗಿ ಅದನ್ನು ಬುಕ್ಸ್ನ ಓದ್ಕೊಂಡು ನೀವು ಪೂಜೆ ಮಾಡಬೇಕು, ವ್ರತ ಮಾಡಬೇಕು. ಪ್ರತಿ 9 ವಾರ ಆ ಥರ ಮಾಡಬೇಕು. ನೀವು ಒಂದು ಸೈಟ್ ತೊಗೊಳ್ಳೋದೇ ಆದರೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಮನೆಗೆ ಕೈ ಬಾಯಿ ಹತ್ತುತ್ತಾ ಇಲ್ಲ ಅಂತಂದರೆ, ಒಳ್ಳೇದಾಗ್ತಿಲ್ಲ ಅಂತಂದರೆ, ಹೇಳ್ತಾರಲ್ಲ ಗಾದೆ, ಅಯ್ಯೋ ನನ್ನ ಕೈಗೂ ಸಿಗ್ತಾಯಿಲ್ಲ, ನನಗೆ ಏನೂ ಆಗ್ತಿಲ್ಲ ಅಂತ, ಆ ಥರ ನಾನು ಹೇಳ್ತಾ ಇರೋದು. ಹಾಗಾಗಿ ನಿಮ್ಮ ಮನೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಇದನ್ನು ಈ ವ್ರತ ನೀವು ಮಾಡ್ಬೋದು. ವಿದ್ಯಾಭ್ಯಾಸಕ್ಕೂ ಇನ್ನೂ ತುಂಬ ಅನುಕೂಲ ಆಗುತ್ತೆ. ನೀವೊಂದು ಬಿಸ್ನೆಸ್ ಮಾಡೋದೇ ಆಗಲಿ, ಸೈಟ್ ತೊಗೊಳ್ಳೋದೇ ಆಗಲಿ, ಯಾವುದಾದ್ರೂ ಅನುಕೂಲ ಆಗುತ್ತೆ. ಹಂಗಾಗಿ ಅದನ್ನು ಆ ಥರ ಮಾಡಿ 9ನೇ ವಾರಕ್ಕೆ ನೀವೇನು ಮಾಡಬೇಕು, ಅದು ಪೂಜೆ ಎಲ್ಲ ಮುಗ್ದಾದ್ಮೇಲೆ 9ನೇ ವಾರಕ್ಕೆ 5 ಜನ ಮುತ್ತೈದೆಯರನ್ನ ಕರೆದು ನೀವು ಏನು ಮಾಡಬೇಕು ಅಂತಂದರೆ, ಏನಾದರೂ ಒಂದು ಪ್ರಸಾದ ಮಾಡಿ ಅವ್ರಿಗೆಲ್ಲ ಪ್ರಸಾದ ಹಂಚ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಕುಂಕುಮ ಕೊಡಬೇಕು. ಅದ್ರ ಜೊತೆ ನೀವೇನು ಮಾಡಬೇಕು ಅಂದರೆ ಒಂದೊಂದು ಬುಕ್ಸ್ನ 5 ಬುಕ್ಸ್ನ ದಾನ ಮಾಡಬೇಕು 5 ಜನಕ್ಕೆ. ಆ ಥರ ಮಾಡಿದ್ರೆ 9ನೇ ವಾರಕ್ಕೆ ನಿಮ್ಮ ಪೂಜೆ ಫಲಿಸುತ್ತೆ. ನೀವು ಅಂದ್ಕೊಂಡಿದ್ದು ಪೂಜೆ ನೆರವೇರುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತೀರ, ಈ ಥರ ಆಗಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿ. ಆ ಥರ ಅಂದ್ಕೊಂಡಿರ್ತೀರಲ್ಲ, ಅದು 9ನೇ ವಾರಕ್ಕೆ ನಿಜವಾಗ್ಲೂ ಫಲಿಸುತ್ತೆ. ಈ ಥರ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಹಂಗಾಗಿ ಇನ್ನೊಂದು ಏನು ಅಂತಂದರೆ, ನೀವು ಒಂದು ಪೇಪರ್ ತೊಗೊಂಡು ನೀವು ಏನು ಆಗಬೇಕು ಅಂದ್ಕೊಂಡಿರ್ತೀರ ಅದು ಒಳ್ಳೆಯದಾಗಲಿ ಅಂತೇಳಿ ಪೇಪರಲ್ಲಿ ಬರೆದ್ಬಿಟ್ಟು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಊದ ದಾರ ಕಟ್ತಾರಲ್ಲ, ಹಂಗೆ ಹಾರ ರೀತಿ ಕಟ್ಕೊಬೇಕು. ಹಿಂಗೆ ಹಾರ ರೀತಿ ಕಟ್ಟಬೇಕು. ನೀವೇನು ಅಂದ್ಕೊಂಡಿರ್ತೀರ ಅದರ ಪ್ರಾರ್ಥನೆನ ಬರೀರಿ. ನಿಮ್ಗೆ ಒಳ್ಳೇದಾಗೋದು ಯಾವ ರೀತಿ ನೀವು ಏನು ಕೇಳ್ಕೊಂಡಿರ್ತೀರ ಅದನ್ನು ಅದರಲ್ಲಿ ಬರಿಬೇಕು. ಅದನ್ನು ಬರೆದ್ಬಿಟ್ಟು ಏನು ಮಾಡಬೇಕು, ಅದನ್ನು ತೊಗೊಂಡೋಗಿ ಟೆಂಪಲ್ಗೆ ತೊಗೊಂಡೋಗ್ಬಿಟ್ಟು ನೀವು ಆ ದೇವ್ರಿಗೆ ಕೊಡಬೇಕು. ನೀವು ಪೂಜೆ ಮಾಡಿಸ್ತೀರಲ್ವ, ಅವಾಗ ಪೂಜೆ ಮಾಡಿಸಿದಾಗ ಆ ಭಗವಂತನಿಗೆ ಹಾರನ ಹಾಕ್ತಾರೆ.
ಅದನ್ನು ನೀವು ಒಂದು 9 ವಾರ ಮಾಡಿ. ಅದೂ ಅಷ್ಟೇ ನಿಮ್ಗೆ ಅನುಕೂಲ ಆಗುತ್ತೆ. ಈ ಥರ ನೀವು ಬಾಬುನೇ ನೆನೆಸ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ, ನನಗೆ ಅನುಕೂಲ ಆಗಿದೆ. ಹಂಗಾಗಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಬೇಕಂದರೆ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗುತ್ತೆ, ತುಂಬ ಸಕ್ಸಸ್ ಆಗುತ್ತೆ. ನಿಜವಾಗ್ಲೂ ಸಾಯಿಬಾಬಾ ನೆನೆಸ್ಕೊಂಡು ಪೂಜೆ ಮಾಡಿದರೆ ಯಾರಿಗೂ ಕೈ ಬಿಡಲ್ಲ ಬಾಬಾ. ನೀವು ಬುಕ್ಸಲ್ಲೇ ಬೇಕಂದರೆ ಓದಿ, ಪ್ರತಿಯೊಂದು ಕಥೆಲೂ ಐತೆ ಬಾಬಾ ಯಾವ್ಯಾವ ರೀತಿ ಆಗಿದ್ದು ಏನು ಅಂತ ಕಥೆ ಇದೆ. ನೀವು ಬೇಕಾದ್ರೆ ಬುಕ್ಸ್ ತಗೊಂಬಂದು ಓದಿ, ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಹಂಗಾಗಿ ಈಗ ನಿಮಗೆ ಆಗಿಲ್ಲ ಅಂತಂದರೂ ಮಾಮೂಲಿ ವಾರ ಹೋಗಿ ಬೇಕಂದರೆ 2 ಕ್ಯಾಂಡಲ್ ಹಚ್ಬಿಟ್ಟು ಬಂದರೂ ನಡೀತದೆ, ಪ್ರಾರ್ಥನೆ ಮಾಡ್ಕೊಂಡು ಬಂದರೂ ನಡೀತದೆ. ನಿಮ್ಗೆ ಹೆಂಗಾಗುತ್ತೆ ನಿಮ್ಮ ಅನುಕೂಲ ತಕ್ಕಂತೆ ಮಾಡಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಹಂಗಾಗಿ ನಾನು ಮಾಡಿರೋದ್ರಿಂದ ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಾನು ಇದನ್ನು ನಿಮಗೆ ತಿಳಿಸ್ಕೊಟ್ಟೆ ಈ ಮಾಹಿತಿನ. ಗುರುಪೂರ್ಣಿಮೆ ದಿವಸನೂ ಹೋಗಿ ನಿಮಗೆ ವಿಶೇಷ ಪೂಜೆಗಳೆಲ್ಲ ಇರುತ್ತೆ. ಅವತ್ತಿನ ದಿನವೂ ಅಷ್ಟೇ ಚೆನ್ನಾಗಿರುತ್ತೆ. ಬಾಬುನಿಗೆ ಅಲ್ಲಿ ಪೂಜೆ ಚೆನ್ನಾಗಿ ಮಾಡ್ತಾರೆ. ಅವತ್ತಿನ ದಿನ ನಿಮ್ಮ ಕೈಲಿ ಹೋಗೋಕ್ಕಾಗಿಲ್ಲ ಅಂದರೂ ಅವತ್ತಾದರೂ ಹೋಗಿ ಒಂದಿನ ಆ ಬಾಬುನ ನೆನೆಸ್ಕೊಂಡು ಪೂಜೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಗುರುಗಳಿಗೆ ಗುರುದೆಸೆ ಇಲ್ಲದೆ ಹೋದವ್ರಿಗೆ ಗುರು ದೇವಸ್ಥಾನಕ್ಕೆ ಅಂದರೆ ಸಾಯಿಬಾಬಾ ರಾಘವೇಂದ್ರ ಟೆಂಪಲ್ಗೆ ಹೋದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈಗ ಗುರುಬಲ ಇರಲ್ಲವಲ್ಲ, ಹಾಗಾಗಿ ನೀವು ಹೆಚ್ಚು ಗುರುಗಳ ದೇವ್ರಿಗೆ ಹೋಗಬೇಕು. ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ಈ ದೇವ್ರುಗಳ್ಗೆ ಹೋದರೆ ನಿಮಗೆ ಯಾವ ಗುರುಬಲ ಇಲ್ಲದೆ ಹೋದ್ರೂ ಸ್ವಲ್ಪ ಏನೂ ಆಗಲ್ಲ, ಅನುಕೂಲ ಆಗುತ್ತೆ ನಮಗೆ. ಯಾಕೆಂದರೆ ಯಾವ ಕೆಡುಕುಗಳು ಬರಲ್ಲ ಅಂತ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇದನ್ನು ಮಾಡಿ ನೋಡಿ, ನಿಜವಾಗ್ಲೂ ಅನುಕೂಲ ಆಗುತ್ತೆ. ನಾನು ಮಾಡಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಹಾಕೋ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.